ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ವಾಂಗಿಬಾತ್. ಎಷ್ಟೊಂದು ಜನ ಅಂಗಡಿಯಿಂದ ಪೌಡರ್ ತಂದು ಮಾಡ್ತೀರಾ. ಹೌದು, ಅದು ತುಂಬಾ ಈಸಿ ಮತ್ತು ನಿಮಗೆ ಟೇಸ್ಟ್ ಅಡ್ಜಸ್ಟ್ ಆಗೋಗಿರುತ್ತೆ. ಬಟ್ ಯಾವತ್ತಾದರೂ ನೀವು ಮನೇಲಿ ಪೌಡರ್ ಮಾಡ್ಕೊಂಡು ಮಾಡಿದ್ದೀರಾ? ಸೀರಿಯಸ್ಸಾಗಿ ಹೇಳ್ತೀನಿ, ಈ ಸರಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಹಾಗೆ ನೀವು ಪೌಡರ್ ಮಾಡಿರೋದ್ರಿಂದ ಅದನ್ನು ತುಂಬ ದಿನ ಕೂಡ ಯೂಸ್ ಮಾಡ್ಬೋದು. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ವಾಂಗಿಬಾತ್ ಪೌಡರ್ಗೆ ಬೇಕಾಗಿರೋ ಐಟಮ್ಸ್: 3 ಟೇಬಲ್ ಸ್ಪೂನ್ ಧನಿಯಾ ಕಾಳು ಬೇಕಾಗುತ್ತೆ, ಹಾಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ 1 ಕಪ್ ಬೇಕಾಗುತ್ತೆ, ಮತ್ತು ಗಸಗಸೆ 1.5 ಟೇಬಲ್ ಸ್ಪೂನ್ ಬೇಕಾಗುತ್ತೆ, ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 12 ತೊಗೊಂಡಿದ್ದೀನಿ, ಮತ್ತು ಕರಿಬೇವು ಒಂದು 4 ಕಡ್ಡಿ, ಹಾಗೆ ಇಂಗು 1/4 ಟೀ ಸ್ಪೂನ್ ಬೇಕಾಗುತ್ತೆ, ಮತ್ತು ಅರಿಶಿಣ 1 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಈಗ ಮಸಾಲ ಐಟಮ್ಸ್ ಏನೇನಂತ ನೋಡೋಣ. ಒಂದು 5 ಲವಂಗ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು ಮೆಣಸಿನಕಾಳು ಒಂದು ಅರ್ಧ ಟೇಬಲ್ ಸ್ಪೂನ್, 1.5 ಟೇಬಲ್ ಸ್ಪೂನ್ ಕಡಲೆಬೇಳೆ ಬೇಕಾಗುತ್ತೆ, ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 1.5 ಟೇಬಲ್ ಸ್ಪೂನ್ ಉದ್ದಿನಕಾಳು, ಒಂದು 2.5 ಇಂಚಷ್ಟು ಚಕ್ಕೆ, ಒಂದು 5 ಏಲಕ್ಕಿ ಬೇಕಾಗುತ್ತೆ. ಆಯಿಲ್ ಒಂದು 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ, ಅದಕ್ಕೆ ಎಣ್ಣೆ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ, ಆಮೇಲೆ ಮೆಂತ್ಯನ ಫಸ್ಟ್ ಹಾಕ್ಕೋಬೇಕಾಗತ್ತೆ. ಉದ್ದಿನಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಇದೆರಡು ಆ್ಯಡ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಹಾಗೆ ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಇದು 3 ಐಟಮ್ಸ್ನು ಫ್ರೈ ಮಾಡ್ಕೊಳ್ಳಿ. ಸಿಮ್ಮೆಲ್ಲ ಇಟ್ಕೊಂಡು ಫ್ರೈ ಮಾಡಿ, ಯಾಕಂದರೆ ಎಣ್ಣೆ ಆಲ್ರೆಡಿ ಕಾದಿರೋದ್ರಿಂದ ಅದರಲ್ಲೇ ಫ್ರೈ ಆಗುತ್ತೆ. ಇವಾಗ ಚಕ್ಕೆ ಆ್ಯಡ್ ಮಾಡ್ಕೋಬೋದು, ಹಾಗೆ ಲವಂಗ ಮತ್ತು ಏಲಕ್ಕಿ. ಇಷ್ಟು ಐಟಮ್ಸ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಇವಾಗ ಸ್ವಲ್ಪ ಪೆಪ್ಪರ್ ಏನು ತೊಗೊಂಡಿರ್ತೀರೋ ಅದು ಆ್ಯಡ್ ಮಾಡ್ಕೋಬೋದು, ಮತ್ತು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಿಮ್ಮೆಲ್ಲ ಇಟ್ಟಿರೋದ್ರಿಂದ ಸೀದೋಗಲ್ಲ ನೋಡಿ. ಕಲರ್ ಸ್ವಲ್ಪ ಬಿಸ್ಕೆಟ್ ಕಲರ್ ತನಕ ಚೇಂಜ್ ಆಗಬೇಕು. ಹಾಗೆ ಕರಿಬೇವು ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಮೆಣಸು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿಂದನೇ ಸ್ವಲ್ಪ ಖಾರ ಇರುತ್ತೆ, ಅದೇ ಸಾಕಾಗುತ್ತೆ. ಸೊ ಗುಂಟೂರು ಯೂಸ್ ಮಾಡ್ತಿಲ್ಲ. ಹಾಗೆ ಇವಾಗ ಧನಿಯಾ ಕಾಳು ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ. ಇವಾಗ ಜೀರಿಗೆ. ಇಷ್ಟು ಫ್ರೈ ಆದಮೇಲೆ ಕೊಬ್ಬರಿ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈಗ ಗಸಗಸೆ ಆ್ಯಡ್ ಮಾಡ್ಕೊಳ್ಳಿ. ಏನಂದರೆ ಎಲ್ಲ ಐಟಮ್ಸು ಆ್ಯಡ್ ಮಾಡಿ ಫ್ರೈ ಮಾಡೋದಷ್ಟೇ, ಬಟ್ ಯಾವುದಾದ್ಮೇಲೆ ಯಾವುದು ಅನ್ನೋದು ನೋಡ್ಕೊಂಡು ಮಾಡಿ ಅಷ್ಟೇ. ಇವಾಗ ಅರಿಶಿಣದ ಪುಡಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ಆ್ಯಡ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು, ಆಮೇಲೆ ಹಿಂಗು ಏನು ತೊಗೊಂಡಿರ್ತೀರೋ ಅದೊಂದು 1/4 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಬಟ್ ಏನಂದರೆ ಫ್ರೈಯಿಂಗ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಫ್ರೈ ಎಲ್ಲ ಆಗಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ, ಆಮೇಲೆ ಆರಿದ್ದಾದಮೇಲೆ ರುಬ್ಕೋಬೋದು. ಫ್ರೈ ಮಾಡಿದ ಐಟಮ್ಸ್ ಎಲ್ಲ ಆರಾದಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಕೆಲವರು ಈ ಮಸಾಲ ಐಟಮ್ನ ಡ್ರೈ ರೋಸ್ಟ್ ಕೂಡ ಮಾಡ್ತಾರೆ, ಹಾಗೂ ಮಾಡ್ಬೋದು. ಬಟ್ ಏನಂದರೆ ಒಂದೊಂದು ಐಟಮ್ ಒಂದೊಂದು ಟೈಮಿಗೆ ಫ್ರೈ ಆಗುತ್ತೆ, ಒಂದೊಂದು ಫ್ರೈ ಆಗಲ್ಲ. ಅದ್ರ ಬದಲು ನೀವು ಆಯಿಲ್ ಹಾಕಿ ಮಾಡಿದಾಗ ಎಲ್ಲ ಕರೆಕ್ಟಾಗೆ ಫ್ರೈ ಆಗಿರುತ್ತೆ. ಅದಕ್ಕೆ ಆಯಿಲ್ ಹಾಕಿದ್ರೆ ಬೆಸ್ಟ್ ಅಂತ. ಇದನ್ನು ವಿತೌಟ್ ವಾಟರ್ ಹಾಗೆ ರುಬ್ಕೊಳ್ಳಿ. ಪೌಡರ್ ಬೇಕು ನಮಗೆ. ಸೊ ಇದು ಫುಲ್ ಫೈನ್ ಪೌಡರ್ ಆಗೋ ತನಕ ರುಬ್ಕೋಬೇಕಾಗತ್ತೆ. ನೋಡಿ, ಇವಾಗ ರುಬ್ಬಿದ್ದಾಗಿದೆ. ಈ ಥರ ಫೈನ್ ಪೌಡರ್ ಆದರೆ ಪರ್ಫೆಕ್ಟಾಗಿರುತ್ತೆ. ಇಷ್ಟ ಈಗ ಪೌಡರ್ ಮಾಡೋದು. ಈಗ ವಾಂಗಿಬಾತ್ ಹೇಗೆ ಮಾಡೋದಂತ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ನೋಡ್ಕೊಂಡು ಬರೋಣ ಬನ್ನಿ. ಇದಿಷ್ಟು ಗೊಜ್ಜು ಮಾಡ್ಕೊಳಕ್ಕೆ ಬೇಕಾಗತ್ತೆ. 1 ಟೀ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ, ಹಾಗೆ ಬೆಲ್ಲ 1 ಟೇಬಲ್ ಸ್ಪೂನ್ ಬೇಕಾಗತ್ತೆ, ಮತ್ತು ಎಣ್ಣೆ 1 ಕಪ್ ಬೇಕಾಗತ್ತೆ, ಹಾಗೆ ಕ್ಯಾಪ್ಸಿಕಮ್ 1 ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಹಸಿರು ಬಟಾಣಿ 1 ಹಾಫ್ ಕಪ್ ಬೇಕಾಗತ್ತೆ, ಕರಿಬೇವು 1 ಹಾಫ್ ಕಪ್ ಬೇಕಾಗುತ್ತೆ, ಹಾಗೆ ಕಡಲೆಬೇಳೆ 1.5 ಟೇಬಲ್ ಸ್ಪೂನ್, ಮತ್ತು ಉದ್ದಿನಬೇಳೆ 1.5 ಟೇಬಲ್ ಸ್ಪೂನ್, ಹಾಗೆ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು 5 ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ, ತುಂಬ ಫ್ರೆಶ್ ಇದೆ. ಇದು ಊರಿಂದ ತೊಗೊಂಡು ಬಂದಿರೋದು, ನಾವೇ ಬೆಳೆದಿರೋದು ಕೂಡ. ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋ ಬದನೆಕಾಯಲ್ಲಿ ಮಾಡಿದ್ರೆ.
ಹಾಗೆ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀವಿ, ಮತ್ತು ಒಂದು 3 ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ, ಹಾಗೆ ಉಪ್ಪು ಒಂದು 3 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಹುಣಸೆಹಣ್ಣು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಯಕ್ಕೆ ಬಿಡಿ. ಹಾಗೆ ಅದನ್ನು ಕಂಪ್ಲೀಟಾಗಿ ಕಿವುಚ್ಕೊಂಡು ಅದರ ವಾಟರ್ ಕೂಡ ಯೂಸ್ ಮಾಡಬೇಕಾಗತ್ತೆ ಗೊಜ್ಜಿಗೆ. ಇವಾಗ ಹೇಗೆ ಮಾಡೋದು ಗೊಜ್ಜು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದೇ ಕಡಾಯಿ ಇಟ್ಕೊಳ್ಳಿ, ಅದಕ್ಕೆ ಎಣ್ಣೆ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಕಪ್ ಏನು ತೊಗೊಂಡಿರ್ತೀರೋ ಕಂಪ್ಲೀಟ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಎಣ್ಣೆ ಕಾದ ನಂತರ ಸಾಸಿವೆ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲ ಸಿಡ್ದಿದ್ದಾದಮೇಲೆ ಉದ್ದಿನ ಬೇಳೆ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಿಮ್ಮಲ್ಲಿ ಇಟ್ಕೋಬೋದು. ಈಗ ಕಡಲೆಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಈ ಮೂರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಲೈಟೆಸ್ಟ್ ಬ್ರೌನ್, ತುಂಬಾ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನೆಕ್ಸ್ಟು ಕರಿ ಲೀವ್ಸ್ನ ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕ್ಯಾಪ್ಸಿಕಮ್ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಬಟಾಣಿ ಆ್ಯಡ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಯೂಸ್ ಮಾಡಿ, ಫ್ರೋಝನ್ ಬಟಾಣಿ ಬೇಡ. ಹಾಗೆ ಬದನೆಕಾಯಿ ಏನು ಕಟ್ ಮಾಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವಾಗ ನೀವು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀರೋ ಆವಾಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಉರಿಯೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಬದನೆಕಾಯಿ ಕೂಡ ಫ್ರೈ ಆಗ್ತಾ ನಿಮಗೆ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ಅದು ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಯಾಕಂದರೆ ನೀವು ಸೆಪ್ರೇಟ್ ಇನ್ನೆಲ್ಲೂ ಬೇಯಿಸ್ಕೊಳ್ಳಲ್ಲ, ಅದಕ್ಕೆ ಎಣ್ಣೆಲೆ ಕಂಪ್ಲೀಟಾಗೆ ಹುರ್ಕೋಬೇಕಾಗತ್ತೆ. ಇವಾಗ ಬೆಲ್ಲ ಏನು ತೊಗೊಂಡಿರ್ತೀರೋ ಅದು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ. ಏನಪ್ಪ ಬೆಲ್ಲ ಹಾಕ್ತಿದ್ದಾರೆ ಅಂತ ಅಂದ್ಕೋಬೇಡಿ, ಯಾಕಂದರೆ ಈ ಪರ್ಟಿಕ್ಯುಲರ್ ಡಿಶ್ಶಿಗೆ ನೀವು ಮೆಣಸು, ಜೀರಿಗೆ ಹಾಗೆ ಧನಿಯಾ ಎಲ್ಲ ಹಾಕಿರೋದ್ರಿಂದ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಸಿಹಿ ಕೂಡ ಚೆನ್ನಾಗಿ ಅನಿಸುತ್ತೆ. ಹಾಗೆ ಹುಣಸೆಹಣ್ಣು ಹುಳಿ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇವಾಗ ಬದನೆಕಾಯಿ ಕಂಪ್ಲೀಟಾಗೆ ಹುಣಸೆಹಣ್ಣು ಹುಳಿಲಿ ಬೇಯಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಹಾಗೆ ಇದೆಲ್ಲ ಬೆಂದಾದಮೇಲೆ ಉಪ್ಪು ಏನು ತೊಗೊಂಡಿರ್ತೀರೋ ಅದು ಆ್ಯಡ್ ಮಾಡ್ಕೊಳ್ಳಿ. ನಿಮಗದು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಬದನೆಕಾಯಿ ಸಾಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಗೊತ್ತಾಗುತ್ತೆ ಅದು ಕಂಪ್ಲೀಟಾಗೆ ಬೆಂದಿದೆ ಅಂತ. ಇವಾಗ ನೀವು ರುಬ್ಬಿರೋ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಬೋದು ಪೌಡರ್ ಆ್ಯಡ್ ಮಾಡಾದಮೇಲೆ. ಹಾಗೆ ಸಿಮ್ಮಲ್ಲಿ ಒಂದು 5 to 6 ಮಿನಿಟ್ಸ್ ಬಿಟ್ಟರೆ ಸಾಕು, ಗೊಜ್ಜು ರೆಡಿ ಇರುತ್ತೆ. ಇದು ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗಿ ಬ್ಲೆಂಡ್ ಆದಮೇಲೆ ಸ್ವಲ್ಪ ಹೊತ್ತು ಬಿಡಿ. ಅದಾದಮೇಲೆ ನೋಡಿ ರೆಡಿ ಇದೆ. ಇವಾಗ ಕಂಪ್ಲೀಟಾಗಿ ಸ್ಟವ್ ಆಫ್ ಮಾಡ್ಬೋದು. ಹಾಗೆ ಜೊತೆಲಿ 1 ಕಪ್ ರೈಸ್ ಕೂಡ ಇಟ್ಟಿದ್ದೆ. ರೈಸ್ನ ಯಾವಾಗಲೂ ಆರಾದಮೇಲೆ ಗೊಜ್ಜು ಹಾಕಿಬಿಟ್ಟು ಕಲಿಸ್ಬೇಕಾಗತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡತ್ತೆ. ನಿಮಗೆ ಉದುದ್ರಾಗ ಬೇಕು ಅಂತ ಹೇಳಿದ್ರೆ ಬಿಸಿ ರೈಸ್ನ ಸ್ವಲ್ಪ ತಾರಾಕ್ಬಿಡಿ, ಆಮೇಲೆ ಕಲಿಸಿದ್ರೆ ಪರ್ಫೆಕ್ಟಾಗಿರುತ್ತೆ. ನೋಡಿ ವಾಂಗಿಬಾತ್ ರೆಡಿ ಆಗಿದೆ, ನೋಡೋಕ್ಕೂ ಸಖತ್ತಾಗಿ ಕಾಣಿಸ್ತಾ ಇದೆ, ಕಲರ್ ಅಂತೂ ಪರ್ಫೆಕ್ಟಾಗಿ ಬಂದಿದೆ. ಸೀರಿಯಸ್ ಆಗಿ ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಇದು ಸೂಪರಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿ ಹೇಳಿ ಹೇಗೆ ಬಂತಂತ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.